ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಏನು ಹೇಳಿದ್ರು, ಏನು ರಿಯಾಕ್ಟ್ ಮಾಡಿದ್ರು ನೋಡಿ. ಸಂತ್ರಸ್ತೆ ಕೊಟ್ಟಿರುವಂಥ ದೂರಲ್ಲಿ HD ರೇವಣ್ಣ ಅವರು ಇದ್ದಾರೆ ಮತ್ತು ಪ್ರಜ್ವಲ್ ರೇವಣ್ಣನೂ ಇದ್ದಾರೆ. ಜೀವದ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಎರಡರ ಬಗ್ಗೆನೂ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಏನಂತ ಉಲ್ಲೇಖ ಮಾಡಿದ್ದಾರೆ? ಜಸ್ಟ್ ಅವರು ನಿಮಗೆ ದೂರಲ್ಲಿ ಏನಂತ ನಾನು ಹೇಳದ್ನಲ್ಲ, ಲೈಂಗಿಕ ದೌರ್ಜನ್ಯ ಮತ್ತು ಜೀವ ಬೆದರಿಕೆ ಇಬ್ಬರ ಮೇಲೂ ಹೌದು. ಅವರ ಒಂದು ಗುಟ್ಟಾಗೆ ಇಡಬೇಕು. ಯಾವಾಗ ಅವರು ಆಯೋಗಕ್ಕೆ ಬರ್ತಾರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು, ಆಯೋಗದ ಮೇಲೆ ನಂಬಿಕೆ ಬರಬೇಕು. ಅವ್ರಿಗೇನೂ ಆಗೋದಿಲ್ಲ, ಅವ್ರಿಗೆ ಸುರಕ್ಷತೆ ಮತ್ತು ಭದ್ರತೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡೋ ಅಂಥ ನಿಟ್ಟಿನಲ್ಲಿ ಆಯೋಗ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಒಪ್ಪಿಸಿದ್ದಾರೆ. ಆ ಟೀಮ್ನ ಭಾಳ ನಮ್ಮ ಸೀನಿಯರ್ ಎಫಿಷಿಯೆಂಟ್ ಆಫೀಸರ್ VK ಸಿಂಗ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಗೌರಿ ಲಂಕೇಶ್ ಅವರ ಕೇಸ್ನೂ ಸಹ ಅವರೇ ಹ್ಯಾಂಡ್ಲ್ ಮಾಡಿದ್ದು ಮತ್ತು ಅವರನ್ನು ಹಿಡಿದಿದ್ದು ಸಹ. ಸೊ ಅವರೇ ಈ ಕೇಸ್ನ ಹ್ಯಾಂಡ್ಲ್ ಮಾಡ್ತಾ ಇರೋದ್ರ ಮೇಲೆ ನಮಗೆಲ್ಲ ಭರವಸೆ ಇರಬೇಕು. ಖಂಡಿತ ನ್ಯಾಯ ತಂದೆ ಆದಂಥ ಇದನ್ನು ತಗೊಳ್ಳುತ್ತೆ. ನಮ್ಮೆಲ್ಲರಿಗೂ ನಂಬಿಕೆ ಇದೆ ಇದಕ್ಕೆ ನ್ಯಾಯ ಸಿಕ್ಕತ್ತೆ ಅಂತ. ಸಂತ್ರಸ್ತೆ ಕೊಟ್ಟಿರುವಂಥ ದೂರಲ್ಲಿ HD ರೇವಣ್ಣ ಅವರು ಇದ್ದಾರೆ ಮತ್ತು ಪ್ರಜ್ವಲ್ ರೇವಣ್ಣನೂ ಇದ್ದಾರೆ. ಜೀವದ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಎರಡರ ಬಗ್ಗೆನೂ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಏನಂತ ಉಲ್ಲೇಖ ಮಾಡಿದ್ದಾರೆ? ರಾಜ್ಯದಾದ್ಯಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಹುಬ್ಬಳ್ಳಿಯಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಡೆ ಹಾಸನದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ರಾಜ್ಯದ ಅನೇಕ ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗ್ತಾ ಇದೆ. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿರೋದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಜ್ವಲ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಆಕ್ರೋಶ ಭುಗಿಲೆದ್ದಿದೆ. ಚಿತ್ರದುರ್ಗ JDS ಕಚೇರಿ ಬಳಿಯೂ ಕೂಡ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದೆ. ಮಹಿಳೆಯರ ದೌರ್ಜನ್ಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಆ ಕಡೆ ರೇವಣ್ಣ ಮನೆಗೆ ಪೊಲೀಸರು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಹಾಸನ, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠಿಗ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಹುಬ್ಬಳ್ಳಿಯಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿರೋದು. ಅವರ ಆಗ್ರಹ ಏನಾಗಿದೆ, ಸದ್ಯಕ್ಕೆ ಪ್ರತಿಭಟನೆ ಯಾವ ಹಂತವನ್ನು ತಲುಪಿದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಪಾಟೀಲ್, ಏನಂದರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಉಗ್ರ ಸ್ವರೂಪವಾದಂಥ ಹೋರಾಟ ಹುಬ್ಬಳ್ಳಿಯಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು. ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ, ಅಂದರೆ ನಲ್ಪಾಡ್ ಅವರ ನೇತೃತ್ವದಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಲಾಯಿತು. ಈಗಷ್ಟೇ ಈ ಒಂದು ಪ್ರತಿಭಟನೆಯನ್ನು ಕೈಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಹೋರಾಟದ ಮೂಲಕ ಯೂತ್ ಕಾಂಗ್ರೆಸ್ನ ಸದಸ್ಯರು ಇರ್ಬೋದು, ಅದೇ ರೀತಿ ನಲ್ಪಾಡ್ ಸೇರಿದಂತೆ ಶಾಸಕ ಶ್ರೀನಿವಾಸ್ ಮಾನಿ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಲಾಯಿತು. ಪ್ರಜ್ವಲ್ ರೇವಣ್ಣ ಅವರ ಪ್ರತಿಕೃತಿಯನ್ನು ದಹನ ಮಾಡುವ ಮೂಲಕ ಅವ್ರನ್ನ ಬಂಧಿಸಬೇಕು, ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಆಗ್ರಹಗಳನ್ನು ಯೂತ್ ಕಾಂಗ್ರೆಸ್ನ ಸದಸ್ಯರು, ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಒಂದು ಕಡೆ ಸಂಸದ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ನಂತರದಲ್ಲಿ ಏನು ಪರಾರಿಯಾಗಿದ್ದಾರೆ, ವಿದೇಶದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರನ್ನು ಕೂಡಲೇ ಕರೆದುಕೊಂಡು ಬಂದು ಅವ್ರನ್ನ ಬಂಧನ ಮಾಡಬೇಕು. ಒಂದು ವೇಳೆ ಬಂಧನ ಮಾಡದೇ ಹೋದಲ್ಲಿ, ಅವರಿಗೆ ಶಿಕ್ಷೆಯನ್ನು ವಿಧಿಸದೇ ಹೋದಲ್ಲಿ ಶಿಕ್ಷೆಯನ್ನು ವಿಧಿಸುವವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ಅದೇ ರೀತಿ ರೇವಣ್ಣ ಅವರ ಕುಟುಂಬದವರ ವಿರುದ್ಧವೂ ಸಾಕಷ್ಟು ಒಂದು ಆಕ್ರೋಶ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನು BJP ನಾಯಕರ ವಿರುದ್ಧವೂ ಕೂಡ ಸಾಕಷ್ಟು ಆಕ್ರೋಶ, ಅಸಮಾಧಾನ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾವಾಗ ಬಂಧನ ಮಾಡಲಾಗುತ್ತೋ, ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತೋ ಅಲ್ಲಿವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಆಗ್ರಹವನ್ನು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ವೇಳೆ ಆಗ್ರಹವನ್ನು ಮಾಡಿರುವಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರಕಾಶ್.